ಕಾಪಾಡು ಚಂದ್ರಲೇಖ, ಕಾಪಾಡು ನನ್ನ, ಇಲ್ದಿದ್ರೆ ನಾ ಸಾಯ್ತೀನಿ ಚಂದ್ರಲೇಖ. ಇವಾಗ ಮಾತಾಡಿ, ಬಾಯಿಗೇನು ಬೀಗ ಹಾಕೊಂಡಿದ್ದೀರಾ? ನಾನು ಅನ್ಕೊಂಡಿದ್ದೆ ನೀವು 3 ಜನ ನಿಭಾಯಿಸ್ತೀರಾ ಅಂತ. ನಾನು ಅಲ್ಲಿ ನನ್ನ ಸಾಧನೆಯನ್ನ ಮಾಡ್ತಾ ಇದ್ದೆ, ಇನ್ನೇನು ನನ್ನ ಸಾಧನೆ ಮುಗಿಯೋದ್ರಲ್ಲಿತ್ತು. ಆದ್ರೆ ನೀವುಗಳು ಮಾಡಿರೋ ತಪ್ಪು ನನ್ನ ಕನಸನ್ನ ನುಚ್ಚುನೂರು ಮಾಡಿಬಿಟ್ಟು. ಮತ್ತೆ ತಪ್ಪೆಲ್ಲ ಇವರಿಂದಾನೇ ಆಗಿತ್ತು. ನಾನು ಮೊದಲೇ ಹೇಳಿದ್ದೆ ಇವರಿಬ್ಬರಿಗೂ ಈ ವಿಷಯ ನಿಮ್ಗೆ ತಿಳಿಸೋದು ತುಂಬಾ ಮುಖ್ಯ ಅಂತ. ಅಧಿರಾಜ ಆ ಹಳ್ಳಿ ಹುಡುಗಿನ ಮದುವೆ ಆಗಿದ್ದಾನೆ ಅಂತ. ಆದ್ರೆ ಮತ್ತೆ ಇವರಿಬ್ರು ನನ್ನ ನಿಮ್ಮ ಹತ್ರ ಬರೋಕ್ ಬಿಡ್ಲೇ ಇಲ್ಲ. ಸಾಲದು ಅಂತ ಅವರಿಬ್ರು ಶಕ್ತಿಗಳನ್ನ ಪ್ರಯೋಗ ಮಾಡಿ ನನ್ನ ಬಂಧಿಸ್ಬಿಟ್ರು. ಅವರಿಬ್ಬರಿಗೂ ಅವರು ಮಾಡಿದ ತಪ್ಪಿಗೆ ಶಿಕ್ಷೆ ಸಿಗುತ್ತೆ. ಆದ್ರೆ ಮೊದಲು ನೀ ನನಗುತ್ತರ ಕೊಡು. ನೀನಲ್ಲಿದ್ರು ಕೂಡ ಅವರಿಬ್ರು ಹೇಗ್ ಮದ್ವೆ ಆದ್ರು ತಡಿಲಿಲ್ಲ ನೀನೇನಕ್ಕೆ ಅವ್ರನ್ನ. ನಾ ನಿನಗೆ ಹೇಳಿದ್ನಲ್ವಾ, ಅಧಿರಾಜನ ಹಿಂದೆ ಕಟ್ಟಿಟ್ಟಿರೋ ಅವರನ್ನ ಎಲ್ಲೂ ಹೋಗೋದಕ್ಕೆ ಬಿಡಬೇಡ ಅಂತ. ಹಾಗಾದ್ರೆ ಮದುವೆಯ ದಿನ ಅಧಿರಾಜ್ ಅರಮನೆಯಿಂದ ಹೇಗಾಚೆ ಹೋದ? ಚಂದ್ರಲೇಖ, ನೀನ್ ಸರಿಯಾಗಿ ಹೇಳ್ದೆ. ತಪ್ಪು ತಪ್ಪು ನಮ್ದಲ್ಲ. ಇವಂದೆ ಇವಂದೆ. ತಪ್ಪು ಯಾರೇ ಮಾಡಿರ್ಲಿ, ನಷ್ಟ ಅದು ಕೇವಲ ನನ್ನದಾಗಿದೆ, ನನ್ನದು. ಅಷ್ಟಕ್ಕೂ ತಪ್ಪು ಕೇವಲ ಒಬ್ಬರದಾಗಿರಲ್ಲ, ನೀವು 3 ಜನ ಮಾಡಿದ್ದೀರಾ. ಅಷ್ಟಕ್ಕೂ ನಂದು ಕೂಡ. ಯಾಕಂದ್ರೆ ನಿಮ್ಮಂತ ಮೂರ್ಖ ಜನಗಳ ಮೇಲೆ ನಾನು ವಿಶ್ವಾಸ ಮಾಡಿ ಜವಾಬ್ದಾರಿ ವಹಿಸಿದೆ. ಅದರಿಂದ ನನ್ನ ಇಷ್ಟು ವರ್ಷದ ಕನಸು ಚೂರು ಚೂರು ಆಗೋಯ್ತು. ದೂರ ಹೋಗು ನನ್ನಿಂದ. ನಾನು ಇವತ್ತು ಆ ಹುಡುಗಿನ ಸರ್ವನಾಶ ಮಾಡ್ತೀನಿ. ಈ ಹುಡುಗಿ ಸಲುವಾಗಿ ನಮ್ಮಮ್ಮ ನನ್ನ ಮುಖ ನೋಡಲ್ಲ ಅಂತ ಹೇಳ್ತಿದ್ದಾರೆ. ನಾನು ಇವತ್ತು ಅವಳಿಗೆ ಒಂದು ಗತಿ ಕಾಣಿಸ್ತೀನಿ. ಅವಳ ಮುಖನೇ ಅವಳು ನೋಡ್ದಿರೋ ಹಾಗೆ ಮಾಡ್ತೀನಿ. ಹುಡುಗಿ ಎಲ್ಲಿ ಹೋದ್ಲು? ನಿಮ್ಗಳ ಬೇಜವಾಬ್ದಾರಿತನದಿಂದ ಒಬ್ಬ ಹೊರಗಿನ ವ್ಯಕ್ತಿ ಈ ಅರಮನೆಯನ್ನು
ಹಾಗಾಯ್ತು. 21 ವರ್ಷದಲ್ಲೂ ಯಾವತ್ತೂ ಹೀಗಾಗಿರ್ಲಿಲ್ಲ. ನಿಮ್ಮಂತವ್ರಿಗೆ ಎಷ್ಟು ಶಿಕ್ಷೆ ಕೊಟ್ಟರು ಕಡಿಮೆನೆ. ಕ್ಷಮಿಸ್ಬಿಡಿ ಮಹಾರಾಣಿ, ನಮಗ್ ಗೊತ್ತಿರ್ಲಿಲ್ಲ ಆದಿರಾಜ ಅವಳನ್ನ ಕರ್ಕೊಂಡ್ ಬರ್ತಾರೆ ಅಂತ. ನಮಗ್ ಗೊತ್ತಿದ್ರೆ ಆ ಹುಡುಗಿ ಅರಮನೆಗ್ ಬರೋದಕ್ಕೂ ಮುಂಚೆನೆ ಅವಳನ್ನ ಸಾಯಿಸ್ಬಿಡ್ತಿದ್ದೆ. ನಮ್ ಕೇಳಿ ಮಹಾರಾಣಿ, ನಾವ್ ನಿಮಗ್ ಮೋಸ ಮಾಡೋದಾಗ್ಲಿ ನಿಮ್ ವಿರುದ್ಧ ಹೋಗೋದಕ್ಕಾಗ್ಲಿ ಯೋಚನೆ ಮಾಡಕ್ಕೂ ಆಗಲ್ಲ. ಚಂದ್ರಲೇಖ, ಕ್ಷಮಿಸ್ಬಿಡು. ಕ್ಷಮಿಸ್ಬಿಡಿ ಮಹಾರಾಣಿ, ನಮ್ಮಮ್ಮನ್ನ ನನ್ನಿಂದ ದೂರ ಮಾಡ್ಬಿಡಿ. ಅವ್ರನ್ನ ಕ್ಷಮಿಸ್ಬಿಡಿ. ಅವ್ರು ಯಾವಾಗ್ಲೂ ನಿಮ್ ಜೊತೆನೇ ಇರ್ತಾರೆ. ಇದೊಂದ್ಸರಿ ಅವ್ರನ್ನ ಕ್ಷಮಿಸ್ಬಿಡಿ. ನಾನ್ ನಿಮ್ಗೆ ಮಾತು ಕೊಡ್ತೀನಿ ಮಹಾರಾಣಿ, ರಾಜ್ಕುಮಾರ ಅಧಿರಾಜ ಬರೀ ನನ್ನ ಮಾತ್ರ ಮದ್ವೆ ಆಗ್ತಾನೆ. ನಿಮ್ ಕನ್ಸು ಖಂಡಿತ ನನ್ಸಾಗುತ್ತೆ. ನಾನು ಆ ಹಳ್ಳಿ ಹುಡುಗಿಯ ಮೂಲನೇ ಅಳಿಸ್ಬಿಡ್ತೀನಿ. ಆದ್ರೆ ಇದೊಂದ್ಸರಿ ನಮ್ಮನ್ನ ಕ್ಷಮಿಸ್ಬಿಡಿ. ಯಾವ ಹುಡುಗಿಗೆ ಚಂದ್ರಲೇಖನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ಶಕ್ತಿ ಇದೆಯೋ ಅವಳು ಸಾಧಾರಣ ಆಗಿರಕ್ ಸಾಧ್ಯನೇ ಇಲ್ಲ. ಇನ್ನೊಂದು ಬಾರಿ ಶತ್ರುಗಳನ್ನ ಶಕ್ತಿಹೀನರು ಅಂತ ತಿಳ್ಕೊಳ್ಳೋ ತಪ್ಪು ಮಾಡಿದ್ಯಾ ಕನಕ. ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥಕೋ. ಒಂದು ವೇಳೆ ನೀವುಗಳು ಪರಿಸ್ಥಿತಿಯ ಗಂಭೀರತೆಯನ್ನ ತಿಳ್ಕೊಂಡು ಸರಿಯಾದ ಸಮಯಕ್ಕೆ ಸ್ವರಾಜನ್ನ ನನ್ನ ಹತ್ರ ಕಳಿಸಿದ್ರೆ ಇವತ್ತು ನಾವೆಲ್ಲ ಸಂಭ್ರಮಿಸಬಹುದಾಗಿತ್ತು. ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಇವತ್ತು ನಿಮಗೆ ಶಿಕ್ಷೆ ಅಲ್ಲ, ಸನ್ಮಾನ ಮಾಡ್ತಿದ್ದೆ. ನಿನಗೆ ಗೊತ್ತಿದೆ ತಾನೇ, 21 ವರ್ಷಕ್ಕೊಮ್ಮೆ ಈ ರೀತಿಯಾದಂತ ಅದ್ಭುತ ಮುಹೂರ್ತ ಬರುತ್ತೆ. ಈ ಮುಹೂರ್ತದಲ್ಲೇ ಜಗತ್ತಿನ ಎಲ್ಲಾ ಪ್ರೇತಾತ್ಮಗಳು ಕುಣಿಯುತ್ತೆ. ಎಲ್ಲಾ ನಕಾರಾತ್ಮಕ ಶಕ್ತಿಗಳು ತೀಕ್ಷ್ಣವಾಗಿರುತ್ತೆ. ಆದ್ರೆ ನಾವು ಅಂತ ಮುಹೂರ್ತನ ಕಳ್ಕೊಂಡ್ಬಿಟ್ವಿ. ಈಗ ನೋಡಿ ನಾನು ನಿಮ್ಗೆಲ್ಲ ಏನ್ ಮಾಡ್ತೀನಿ ಅಂತ. ಕ್ಷಮಿಸ್ಬಿಡು, ನಮಗ್ ಗೊತ್ತು ನಮ್ಮಿಂದ ತಪ್ಪಾಗಿದೆ ಅಂತ. ತುಂಬಾ ದೊಡ್ಡ ತಪ್ಪಾಗಿದೆ ಚಂದ್ರಲೇಖ. ಆದ್ರೆ ಮಾತು ಕೊಡ್ತೀನಿ, ನಾನು ಅವಳನ್ನ ದೂರ ಮಾಡ್ತೀನಿ. ಕನಕನ ಮದುವೆ ಅಧಿರಾಜನ ಜೊತೆ ಮಾಡೋಣ. ಆದ್ರೆ ಆ ಹುಡುಗಿ ಹುಡುಗಿಗೊಂದು ಗತಿ ಕಾಣಿಸ್ತೀನಿ. ಇಷ್ಟು ವರ್ಷದ ಮೇಲೆ ಒಬ್ಬ ಹೊರಗಿನ ವ್ಯಕ್ತಿ ಅರಮನೆಗೆ ಬಂದಿರೋದನ್ನ ನಾನು ಹೇಗೆ ಸಹಿಸ್ಲಿ? ಇದು ಬರೀ ರಾಜರ ಅರಮನೆ ಆಗಿದ್ರೆ ನನಗೆ ಯಾವುದೇ ಚಿಂತೆ ಇರಲಿಲ್ಲ. ಆದ್ರೆ ಇದು ರಾಜರ ಅರಮನೆ ಅಲ್ಲ, ಅದೃಶ್ಯ ಅರಮನೆ. ಈ ಅರಮನೆ ಬಗ್ಗೆ ಕೇವಲ ನಮಗೆ ಗೊತ್ತಿದೆ ಹೊರತು ಇನ್ಯಾರಿಗೂ ಅಲ್ಲ. ಯಾಕಂದ್ರೆ ಈ ಅರಮನೆಯಲ್ಲಿ ಇರೋ ದಾಸಿಯರನ್ನೆಲ್ಲ ವಶೀಕರಣ ಮಾಡಿದ್ದೀನಿ. ಈ ಅದೃಶ್ಯ ಅರಮನೆಯ ರಹಸ್ಯಗಳ ಬಗ್ಗೆ ಯಾರಿಗೂ ಸಂಶಯ ಬರಬಾರ್ದಂತ. ಆದ್ರೆ ಆ ಹುಡುಗಿ ಈ ಅರಮನೆಯಿಂದ ಆಚೆ ಹೋಗ್ಬಾರ್ದು. ಬದುಕಿದ್ರೂನು ಸತ್ರುನು. ಇಲ್ಲ ಅಂದ್ರೆ ಈ ಅರಮನೆಯ ರಹಸ್ಯ ಅವಳು ಎಲ್ಲರಿಗೂ ಹೇಳ್ತಾಳೆ. ಆ ಹಳ್ಳಿ ಜನಗಳಿಗೂ, ಆ ಅಧಿರಾಜ್ಗೂ ಕೂಡ. ಈಗ ತಪ್ಪಾಗಿರೋದನ್ನ ಸುಧಾರಿಸಕ್ಕೆ ಆಗೋದಿಲ್ಲ ಕನಕ. ಒಂದ್ ವೇಳೆ ನೀನ್ ಇದಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಬೇಕು ಅಂತಂದ್ರೆ ನೀನ್ ಏನಾದ್ರೂ ಮಾಡಿ ಆ ಹುಡುಗಿ ಅಧಿರಾಜನ ಹತ್ರ ಬರ್ದೇ ಇರೋ ತರ ನೀನು ನೋಡ್ಕೋಬೇಕು. ಅಧಿರಾಜನ ಮನಸ್ಸಲ್ಲಿ ಆ ಹುಡುಗಿಯ ಬಗ್ಗೆ ಎಷ್ಟು ದ್ವೇಷ ಇದೆಯೋ ಅದು ಯಾವತ್ತೂ ಕಡಿಮೆ ಆಗ್ಬಾರ್ದು. ಅವಕಾಶ ಸಿಗ್ತಾ ಇದ್ದ ಹಾಗೆ ಕೊಂದು ಬಿಡು ಆ ಹುಡುಗಿನ. ಯಾಕಂದ್ರೆ ಈ ಅರಮನೆಯ ರಹಸ್ಯವಾಗಿಯೇ ಇರಬೇಕು. ಆಯ್ತು ಮಹಾರಾಣಿ, ಕೆಲ್ಸ ಮುಗೀತು ಅನ್ಕೊಳ್ಳಿ. ನೀವ್ ಆ ಹುಡುಗಿ ಮುಖನ ಇನ್ಯಾವತ್ತೂ ನೋಡಕ್ಕಾಗಲ್ಲ. ಹೇ ಚಾಮುಂಡೇಶ್ವರಿ, ನನ್ನ ಕಾಪಾಡು. ಸುನೈನಾ, 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 ನನ್ನ
ನಾನ್ ಸುನೈನ ಧ್ವನಿ ಕೇಳಿಸ್ಕೊಂಡೆ. ಅವಳು ತುಂಬಾ ತೊಂದರೆಯಲ್ಲಿದ್ದಾಳೆ. ಅವಳಿಗೆ ನನ್ನ ಅವಶ್ಯಕತೆ ಇದೆ. ತಾರಾ, ನನ್ನ ಅವಳ ಹತ್ರ ಕರ್ಕೊಂಡು ಹೋಗು. ಅವಳ ಹತ್ರ ಕರ್ಕೊಂಡು ಹೋಗು ತಾರಾ. ಅಜ್ಜಿ ಶಾಂತವಾಗಿ ಅಜ್ಜಿ, ಎಲ್ಲ ಕರ್ಕೊಂಡು ಹೋಗ್ಲಿ ನನ್ನನ್ನ. ನಮ್ಗಂತೂ ಏನೂ ಗೊತ್ತಿಲ್ಲ ಅಕ್ಕ ಎಲ್ಲಿದ್ದಾಳೆ ಅಂತ. ಅವಳು ಆ ದೃಶ್ಯ ಅರಮನೆ ಕಡೆ ಹೋಗಿರ್ಬೋದಾ ಅಂತ. ಅಲ್ಲಿಂದ ಯಾರು ಹಿಂದಿರುಗಿ ವಾಪಸ್ ಬರಕ್ ಸಾಧ್ಯ ಇಲ್ಲ. ತಾರಾ, ತಾರನ್ನ ಕರ್ಕೊಂಡು ಹೋಗು. ಅಜ್ಜಿ, ಆ ದೃಶ್ಯ ಅರಮನೆ ಬರೀ ಕಥೆಗಳಲ್ಲಿ ಮಾತ್ರ ಇರುತ್ತೆ, ವಾಸ್ತವದಲ್ಲಿ ಇರೋದಿಲ್ಲ ಅಜ್ಜಿ. ನೀನೊಂದ್ ಕೆಲ್ಸ ಮಾಡು, ನನ್ನನ್ನ ಆ ಜಾಗದ ಹತ್ರ ಕರ್ಕೊಂಡು ಹೋಗು. ಹಳ್ಳಿಯಿಂದ ಆಚೆ ಒಂದ್ ಗುಡಿಸ್ಲಲ್ಲಿರ್ತಾರೆ. ನನಗ್ ಪೂರ್ತಿ ವಿಶ್ವಾಸ ಇದೆ, ಅವರು ನನ್ ಸುನೈನನ್ ಬಗ್ಗೆ ಏನಾದ್ರು ಹೇಳೇ ಹೇಳ್ತಾರೆ. ಖಂಡಿತ ಹೇಳ್ತಾರೆ. ನನ್ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗು. ಅಕ್ಕನ ಹುಡ್ಕೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಜ್ಜಿ. ಒಂದು ವೇಳೆ ಮಹಾಪಂಡಿತರು ಅಕ್ಕನ ಬಗ್ಗೆ ಸುಳಿವು ಕೊಡ್ತೀನಿ ಅಂದ್ರೆ ಖಂಡಿತ ಹೋಗೋಣ, ಬನ್ನಿ ಅಜ್ಜಿ. ನನ್ನ ಅಧಿರಾಜನ ಮದ್ವೆ ಆಗಿ ನನ್ನಿಂದಾನೇ ದೂರ ಮಾಡ್ದೆ. ಈಗ ಏನ್ ಮಾಡ್ದೆ ಅಂತ ಕೇಳ್ತಿದ್ಯಾ? ಏನ್ ಮಾಡ್ದೆ ಅಂತ ತೋರಿಸ್ತೀನಿ. ಈಗ ನೋಡ್ತಾ ಇರು ನಾನ್ ನಿನ್ಗೆ ಏನ್ ಮಾಡ್ತೀನಿ ಅಂತ. ಇದೇನು ಅಲ್ಲ, ನಾನ್ ನಿನಗೆ ಎಷ್ಟು ನೋವು ಕೊಡ್ತೀನಿ ಅಂದ್ರೆ ನಿನಗೆ ಬದುಕಿರೋದಕ್ಕೆ ಇಷ್ಟ ಆಗ್ಬಾರ್ದು. ಈಗ ನಾನು ನಿನ್ನ ಸಾಯಿಸಿ ಮಹಾರಾಣಿ ಕೊಟ್ಟಿರೋ ಮಾತನ್ನ ಪೂರ್ತಿ ಮಾಡ್ತೀನಿ. ನಾನು ಅಧಿರಾಜನ್ ಮುಂದೆ ನನ್ನ ಶಕ್ತಿ ಪ್ರಯೋಗ ಮಾಡಕ್ಕಾಗಲ್ಲ, ಅವ್ರಿಗೆ ಅನುಮಾನ ಬರುತ್ತೆ. ಈಗ ನಾನು ಇಲ್ಲಿಂದ ಹೋಗೋದೇ ಒಳ್ಳೇದು. ಓ ಸರಿ, ನೀನಿಲ್ಲಿದೀಯಾ? ಮತ್ತೆ ನೀನು ವ್ಯರ್ಥ ಪ್ರಯತ್ನ ಪಡ್ತಿದೀಯಾ? ಇಲ್ಲ ಅರಮನೆಯಿಂದ ಓಡೋಗ್ಬೇಕಂತಿದೀಯಾ? ನಿನಗೇನು ಮಾಡ್ಬೇಕನ್ಸುತ್ತೋ ಅದನ್ನು ಮಾಡು. ನೀನು ಇಲ್ಲಿಂದ ಓಡೋಗೋದನ್ನು ಮರ್ತ್ಬಿಡು. ನಾನು ಕೊಡೋ ಶಿಕ್ಷೆಯಿಂದ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನೋಡು, ನೀನ್ ನನಗೆ ಯಾವ ಶಿಕ್ಷೆ ಬೇಕಾದ್ರೂ ಕೊಡು, ಆದ್ರೆ ನನ್ನ ಹೋಗಕ್ ಬಿಡು. ನನ್ಗೆ ಇಲ್ಲಿರೋಕ್ಕಾಗೋದಿಲ್ಲ. ಅಪರಾಧಿಯ ಅಹವಾಲು ಇಲ್ಲಿ ನಡೆಯುವುದಿಲ್ಲ. ಅಂದ ಹಾಗೆ ಜೀವನ ಪೂರ್ತಿ ನಿನಗೆ ಶಿಕ್ಷೆ ಕೊಡ್ತಾನೆ ಇರ್ತೀನಿ. ನಡೀಲಿಂದ. ನಾನು ನಿನಗಿನ್ನೂ ತುಂಬಾನೇ ಶಿಕ್ಷೆ ಕೊಡೋದಿದೆ. ನೀನ್ ಎಲ್ಲಿರ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ನಿನಗೆ ಸರಿಯಾದ ಜಾಗ. ನೀನು ಹೋಗಿ ನನ್ನ ಬಿಲ್ಲು ಬಾಣವನ್ನು ತೆಗೆದುಕೊಂಡು ಬಾ.
ಇವತ್ತಿನಿಂದ ದಾಸಿ ನೀನು ನನಗೆ, ಮತ್ತೆ ಗುಲಾಮಳು ಕೂಡ. ನೀನು ಇಲ್ಲೇ ಇದ್ದುಕೊಂಡು ತರಹೇವಾರಿ ಭಕ್ಷ್ಯಗಳನ್ನು ತಯಾರು ಮಾಡಬೇಕು. ನನಗಾಗಿ ಮತ್ತೆ ನಮ್ಮ ಅಮ್ಮನಿಗಾಗಿ ಮತ್ತೆ ಅರಮನೆಯಲ್ಲಿ ಕೆಲಸ ಮಾಡುವ ಎಲ್ಲರಿಗಾಗಿ ಆ ಭೋಜನದ ತಯಾರಿಯನ್ನು ನೀನೊಬ್ಬಳೆ ಮಾಡಬೇಕು. ಒಂದು ವೇಳೆ ನೀನು ಮಾಡಿರುವ ಭೋಜನ ನಮ್ಮ ತಾಯಿಗೆ ಇಷ್ಟವಾಗದಿದ್ದಲ್ಲಿ ಆಗ ನಿನಗಿದೆ. ನೀನ್ ನನ್ನ ದಾರಿನ ಎಷ್ಟು ತಡೀತೀಯೋ ತಡಿ, ನನಗೆ ಎಷ್ಟು ಬೇಕಾದ್ರೂ ತೊಂದರೆ ಕೊಡು, ಆದ್ರೆ ನಾನು ಇಲ್ಲಿರೋದೆಲ್ಲ. ಈಗ ನಾನು ನೋಡ್ತೀನಿ ನೀನಿಲ್ಲಿಂದ ಹೊರಗೆ ಹೇಗೆ ಹೋಗ್ತೀಯಾ ಅಂತ. ಹೇಗಿದ್ದ ಜೀವನ ಒಂದು ಕ್ಷಣದಲ್ಲಿ ಹೇಗಾಗೋಯ್ತು ಚಾಮುಂಡೇಶ್ವರಿ. ನಡಿಯಕ್ಕ, ಇವತ್ ನಾನು ನಿನ್ನ ಹೇಗೆ ಅಲಂಕಾರ ಮಾಡ್ತೀನಿ ಅಂದ್ರೆ ನಿನ್ನ ಮದ್ವೆ ಆಗೋ ಹುಡುಗ ಗೊಂದಲಕ್ ಬೀಳ್ಬೇಕು. ಚಂದ್ರ ಆಕಾಶದಲ್ಲಿದಾನೋ ಭೂಮಿ ಮೇಲಿದಾನೋ ಅಂತ. ಮದುವೆ ಅಂತ ಸುಂದರವಾದ ಸಂಬಂಧ ಇಷ್ಟು ಹಿಂಸಾಸ್ಪದವಾಗೂ ಇರುತ್ತಾ ತಾಯಿ? ಪತಿಯ ರೂಪದಲ್ಲಿ ರಾಕ್ಷಸ, ಹಾಗೆ ಅತ್ತೆ ಮನೆ ಬಂದಿ ಕಾಣೆ ಆಗಿದೆ, ಅದು ರಹಸ್ಯಮಯವಾಗಿ. ಎಂತ ದುರಾದೃಷ್ಟವಂತ ನಾನು. ಹೊಸ ಮದ್ವೆ ಹೆಣ್ಣಿನ ಕಾಲಲ್ಲಿ ಕಾಲ್ಗೆಜ್ಜೆ, ಹಾಗೆ ಕೈಯಲ್ಲಿ ಬಳೆಗಳಿರುತ್ತೆ, ಆದ್ರೆ ನನ್ನ ಕೈ ಕಾಲ್ಗಳಲ್ಲಿ ರಕ್ತ ಬರುವಷ್ಟು ಗಾಯಗಳಾಗಿದೆ ಅಮ್ಮ. ಇಷ್ಟು ಕ್ರೂರವಾದ ಶಿಕ್ಷೆ ಯಾಕೆ ಕೊಡ್ತಿದೀಯಮ್ಮ? ಗೊತ್ತಿದೆ ನನ್ಗೆ, ನೀನ್ ಕೊಡೋ ಪರೀಕ್ಷೆಯಲ್ಲಿ ಸಫಲ ಆಗ್ಬೇಕಂತ ಬಯಸ್ತೀಯ ಅಲ್ವಾ? ನಾನಿದನ್ನ ಗೆದ್ದು ತೋರಿಸ್ತೀನಿ, ಯಾಕಂದ್ರೆ ನನಗೆ ಗೊತ್ತಿದೆ ನೀನು ಸದಾ ನನ್ನ ಜೊತೆನೇ ಇರ್ತೀಯ. ಅದಕ್ಕೆ ನಾನು ಸೋಲನ್ನ ಒಪ್ಪೋದಿಲ್ಲ, ಯಾವತ್ತೂ ಇಲ್ಲ. ಅವನೇನ್ ಅನ್ಕೊಂಡಿದ್ದಾನೆ? ಅವನ್ ನನ್ನ ಬಲವಂತ ಮಾಡಿದ್ರೆ ನಾನು ಅವನ ಗುಲಾಮಳಾಗ್ತೀನಿ ಅಂತನಾ? ಯಾವತ್ತೂ ಇಲ್ಲ. ಚಾಮುಂಡೇಶ್ವರಿಯ ಭಕ್ತೆ ನಾನು, ಭಕ್ತೆ ಆಗ್ತೀನಿ ಹೊರತು ಗುಲಾಮಳ ಆಗೋದಿಲ್ಲ. ಆ ದುರಹಂಕಾರಿ ನನ್ನ ದೇಹಕ್ಕೆ ಗಾಯಗಳು ಮಾಡ್ಬೋದಷ್ಟೇ, ಆದ್ರೆ ನನ್ನ ಆತ್ಮವಿಶ್ವಾಸನ ಏನು ಮಾಡೋಕ್ಕಾಗಲ್ಲ. ಅಡ್ಗೆ ಮಾಡ್ಬೇಕಲ್ವಾ? ಮಾಡ್ತೀನಿ, ನನ್ನ ಚಾಮುಂಡೇಶ್ವರಿಗಾಗಿ ಪ್ರಸಾದದ ರೂಪದಲ್ಲಿ. ಅಜ್ಜಿ ಚಾಮುಂಡೇಶ್ವರಿಗಾಗಿ ಪ್ರಸಾದ ಮಾಡೋ ಹಾಗೆ ನಾನು ಕೂಡ ಮಾಡ್ತೀನಿ. ಪ್ರಸಾದ ಏನೋ ಮಾಡ್ತೀನಿ, ಅದನ್ನ ಅರ್ಪಿಸೋದು ಹೇಗೆ? ಇಲ್ಲಿ ಚಾಮುಂಡೇಶ್ವರಿಯ ಒಂದು ಮೂರ್ತಿನೂ ಇಲ್ಲ. ಇದು ಎಂತ ವಿಚಿತ್ರ ಜಾಗ, ವಿಚಿತ್ರ ಅರಮನೆ ಇದು. ಈ ಅರಮನೆ ಎಷ್ಟು ದೊಡ್ಡದಾಗಿದೆ, ಆದ್ರೆ ಚಾಮುಂಡೇಶ್ವರಿಯ ಚಿಕ್ಕ ಮೂರ್ತಿ ಕೂಡ ಇಲ್ಲ. ಆದ್ರೆ ನಮ್ಮೂರಲ್ಲಿರೋ ಚಿಕ್ಕ ಪುಟ್ಟ ಮನೆಯಲ್ಲಿ ಕೂಡ ಚಾಮುಂಡೇಶ್ವರಿಯ ದೊಡ್ಡ ಮೂರ್ತಿ ಅಥವಾ ಭಾವಚಿತ್ರನಾದ್ರೂ ಇರುತ್ತೆ. ನಾನಿರೋ ಜಾಗದಲ್ಲಿ ನನ್ನ ತಾಯಿಯ ಮೂರ್ತಿ ಇಲ್ಲದೆ ಇರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದ್ದಕ್ಕಿದ್ದಾಗೆ ನನ್ನ ತಲೆ ಯಾಕೆ ಇಷ್ಟೊಂದು ನೋಯ್ತಾ ಇದೆ? ಸ್ವರಾಜ್, ಇಲ್ಲಿ ಯಾವುದೋ ಬೇರೆ ಶಕ್ತಿ ಇದೆ. ನನ್ನ ಶಕ್ತಿಯನ್ನ ಕ್ಷೀಣಿಸ್ತಾ ಇದೆ. ಯಾರು ಮಾಡಿರ್ಬೋದು ಇದನ್ನ? ಯಾರಿದ್ದಾರೆ ಇಲ್ಲಿ? ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ನೀವು ಚಿಂತೆ ಮಾಡಬೇಡಿ, ನಾನು ಈಗಲೇ ಪತ್ತೆ ಹಚ್ತೀನಿ.